ಶಿವಮೊಗ್ಗದಲ್ಲಿ ನಿನ್ನೆ ಅಕಾಲಿಕ ಮಳೆಯಾಗಿದೆ. ಇದರ ಪರಿಣಾಮ ಅಲ್ಲಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗಳು ಕೂಡ ಸೃಷ್ಟಿಯಾಗಿದ್ದಾವೆ. ನಿನ್ನೆ ತಡರಾತ್ರಿ ಸುರಿದಂತ ಭಾರೀ ಮಳೆಯಿಂದಾಗಿ ಸಮಸ್ಯೆಗಳು ಸೃಷ್ಟಿಯಾಗಿವೆ. ಶಿವಮೊಗ್ಗ ನಗರದಾದ್ಯಂತ ಮಳೆಯಾಗಿತ್ತು. ನಿನ್ನೆ ರಾತ್ರಿ ಶರಾವತಿ ನಗರ ಇಲ್ಲಿ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದೆ. ಚರಂಡಿಯಿಂದ ಉಕ್ಕಿ ಹರಿದಿದೆ ನೀರು, ಮನೆಗಳಿಗೆ ನುಗ್ಗಿದೆ. ಕಳೆದ ರಾತ್ರಿ ಸುರಿದ ಮಳೆಯಿಂದಾಗಿ ಜನ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ಮನೆಯಲ್ಲಿದ್ದಂಥ ವಸ್ತುಗಳು ಹಾಳಾಗಿದೆ. ದಿನಸಿ ವಸ್ತುಗಳು, ಟಿವಿ, ಫ್ರಿಜ್ಜು, ಹಾಸಿಗೆ, ಬಟ್ಟೆ ಬರೆ ಎಲ್ಲವೂ ಕೂಡ ನೀರು ಪಾಲಾಗಿದೆ. ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಅಕಾಲಿಕವಾಗಿ ಸುರಿದಂತ ಮಳೆಯ ಪರಿಣಾಮ ಮನೆಯೊಳಗೆ ನೀರು ನುಗ್ಗಿರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು. ಶಿವಮೊಗ್ಗದ ಶರಾವತಿ ನಗರದ ದೃಶ್ಯ ಇದು. ಮನೆಯ ಸದಸ್ಯರು ಕಣ್ಣೀರು ಹಾಕ್ತಾ ಇರುವುದನ್ನು ನೋಡ್ತಾ ಇದ್ದೀರಿ. ಮಳೆಗಾಲದಲ್ಲಿ ಮಳೆ ಬರೋ ರೀತಿಯಲ್ಲಿ ಮಳೆಯಾಗಿದೆ ನಿನ್ನೆ ರಾತ್ರಿ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನರು ಒದ್ದಾಡ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ದಿನಸಿ ವಸ್ತುಗಳು, ಮನೆಯಲ್ಲಿದ್ದಂಥ ಎಲೆಕ್ಟ್ರಾನಿಕ್ ಐಟಮ್ಸು, ಅದು ಫ್ರಿಡ್ಜ್ ಇರ್ಬೋದು, ಬೇರೆ ಬೇರೆ ಐಟಮ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಹಾಳಾಗಿದೆ. ಜನ ಕಣ್ಣೀರು ಹಾಕ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಏನು ಮಾಡಬೇಕಂತ ಒಂದು ಗೊತ್ತಾಗ್ತಾ ಇಲ್ಲ. ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮನೇಲಿ ದುಡಿಯೋಂಥವ್ರು ಯಾರು ಇಲ್ಲ. ಹೆಣ್ಮಕ್ಳು ಮದುವೆ ಮಾಡಿದ್ದೀನಿ, ಇನ್ನೂ ಇಬ್ಬರು ಮದುವೆ ಆಗೋರು ಇದ್ದಾರೆ. ನನಗೂ ದುಡಿಯೋಕ್ಕೆ ಕೈಲಾಗಲ್ಲ. ಈಗ ಪದೇ ಪದೇ 4-5 ಸರಿ ಹಿಂಗೆ ಹೊಡ್ತಾ ಬಿದ್ದಿದೆ. ಈ ಸರಿ ಮಾತ್ರ ಎಲ್ಲ ಹಿಂಗೆ ಈ ಥರ ಆಗಿದೆ. ಮನ್ಸಿಗೆ ಬೇಜಾರಾಗಿದೆ. ಯಾರಿಗೂ ಹೇಳ್ಕೊಳ್ಳೋ ಅಂಥ ಪರಿಸ್ಥಿತಿಯಲ್ಲೂ ಇಲ್ಲ. ನಾನು ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಏನಿಲ್ಲ, ನೆನೆಸ್ಕೊಂಡು ಒಂದೊಂದು ರೂಪಾಯಿ ಜೋಡಿಸಿ ಒಂದೊಂದು ವಸ್ತು ತಗೊಂಡಿದ್ದೀನಿ. ಎಲ್ಲ ಹಾಳಾಗಿ ಹೋಗಿದೆ. ನನಗೆ ಹೇಳೋಕೆ ಹುಡುಕೋ ಆಗ್ತಿಲ್ಲ. ಇಷ್ಟೆಲ್ಲ ನನಗೆ ನಷ್ಟ ಆಗಿದೆ. ಇದಕ್ಕೇನು ಪರಿಹಾರ? ನೀವೇ ಏನಾರು ಒಂದು ದಾರಿ ಮಾಡಬೇಕು ಅಂತ ಕೇಳ್ತಿದ್ದೀನಿ. ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಹಂಗೆ ಹಿಂಗೆ ಜೀವನ ಮಾಡಿದವಳು ತುಂಬ ಹೊಟ್ಟೆ ಉರಿಯತ್ತೆ. ನನಗೆ ಯಾರು ತ ಕೇಳ್ಕೊಳ್ಳಿ? ಯಾರು ಇಲ್ಲಿ ಹೇಳ್ಕೊಡೋಂಥ ಪರಿಸ್ಥಿತಿನೂ ಇಲ್ಲ. ಅದಕ್ಕೆ ಸುಮ್ಮನೆ ಇದ್ದೀನಿ ನಾನು. ಈ ಥರ ಆಗಿದೆ. ನೀರೆಲ್ಲ ಹಾಕಿದ್ವಿ, ಎಲ್ಲ ಮಾಡಿದ್ವಿ, ಎಲ್ಲ ತೆಗೆದ್ವಿ, ಆದ್ರೂ ಅದು ಸರಿ ಹೋಗ್ತಾ ಇಲ್ಲ. ನಾವು ಲೋನೆಲ್ಲ ಸ್ವಲ್ಪ ದುಡ್ಡು ಸಾಲ ಪಾಲ ಮಾಡ್ಕೊಂಡಿದ್ವಿ, ಅದಕ್ಕೂ ಇದಕ್ಕೂ ಎಲ್ಲ ಐಟಮ್ಗಳಿಗೆ. ಇನ್ನು ಮನೆಯವರೊಬ್ಬರೇ ದುಡಿಯೋಕ್ಕೆ ಹೋಗೋದು. ಅವಾಗ ಮಲಗಿದ್ದಾಗ ನೀರು ಒಂದೇ ಸಮನೆಗೆ ಬಂದುಬಿಡ್ತೀವಿ ಕೆಳಗಡೆ. ನೀರು ಬಂತಲ್ಲ ಅಂತ ಹೇಳ್ತೀವಿ. ಹೇಳೋದ್ರಲ್ಲೇ ಎದ್ದು ಎಲ್ಲ ಅವರು ನಮ್ಮ ಮನೆಯವರಿಗೆ, ಮಕ್ಕಳಿಗೆ, ಹೆಣ್ಮಕ್ಳಿಗೆ ಎಲ್ಲರಿಗೂ ಹೇಳ್ರಿ ನೀರು ನುಗ್ತೈತೆ ಅಂತ ಎದ್ದೋಡಿಸೋದ್ರಲ್ಲಿ ಆವಾಗಲೇ ಒಂದು ಮೊಣಕಾಲಿಂದ ಸೊಂಟದ ಹತ್ರ ನೀರು ಬಂದುಬಿಡ್ತು ಸರ್. ನಮಗೇನು ವಸ್ತು. ಕಳೆದ ರಾತ್ರಿ ಸುರಿದ ಒಂದು ಜಡಿ ಮಳೆ ಇಡೀ ಶಿವಮೊಗ್ಗದ ಕೆಲವು ಭಾಗಗಳ ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಶರಾವತಿ ನಗರದ ಬಿ ಬ್ಲಾಕ್ನ 2ನೇ ಕ್ರಾಸ್ ಬಳಿ ನಿಂತಿದ್ದೀನಿ. ಇಲ್ಲೊಂದು ರಾಜಕಾಲುವೆ ಹಾದು ಹೋಗ್ತಾ ಇದೆ. ಈ ರಾಜಕಾಲುವೆ ಹಾದು ಹೋಗಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಈ ಹಾದು ಹೋಗ್ತಕ್ಕಂಥ ರಾಜಕಾಲುವೆ ಸೃಷ್ಟಿ ಮಾಡಿರ್ತಕ್ಕಂಥ ಸಮಸ್ಯೆಗಳನ್ನು ನೀವು ನೋಡಿದರೆ ಬಹಳಷ್ಟು ಬೇಸರವನ್ನು ಉಂಟು ಮಾಡುವಂಥ ಸಮಸ್ಯೆಗಳಿದೆ. 2 ಕಡೆಯಿಂದನೂ ಚರಂಡಿಗಳು, ಏನು ಮನೆಗಳಿಗೆ ಹಾದು ಹೋಗುವ ಚರಂಡಿಗಳನ್ನು ಈ ರೀತಿ ಓಪನ್ ಮಾಡಿದರೆ ರಾಜಕಾಲುವೆ ಮೇಲ್ಭಾಗದಲ್ಲಿದೆ, ಚರಂಡಿಗಳು ಕೆಳಭಾಗದಲ್ಲಿದೆ. ರಾಜಕಾಲುವೆಗೆ ಬರ್ತಕ್ಕಂಥ ನೀರು ಇಲ್ಲೇನಾದರೂ ಬ್ಲಾಕ್ ಆದರೆ ಈ ಚರಂಡಿಗಳ ಮೂಲಕನೇ ಮನೆಗಳಿಗೆ ನುಗ್ಗುವಂಥ ಪರಿಸ್ಥಿತಿ. ನಿನ್ನೆ ರಾತ್ರಿ ಕೂಡ, ಕಳೆದ ರಾತ್ರಿ 1 ಗಂಟೆ, ಮಧ್ಯರಾತ್ರಿ 1 ಗಂಟೆ ಸಮಯದಲ್ಲಿ ಸುರಿದಿರ್ತಕ್ಕಂಥ ಜಡಿ ಮಳೆ ಇದೇ ಚರಂಡಿಗಳ ಮೂಲಕ ಮುಂದ್ಗಡೆ ಮನೆಗಳಲ್ಲಿ ಏನು ಹೈಟಾಗಿ ಮಾಡ್ಕೊಂಡಿದ್ದಾರೆ, ಎತ್ತರದವಾಗಿ ಕಟ್ಕೊಂಡಿದ್ದಾರೆ ಕಾಂಪೌಂಡ್ಗಳನ್ನು, ಇಲ್ಲಿ ಏನು ಸಮಸ್ಯೆ ಆಗಿಲ್ಲ. ಆದರೆ ನೀರು ಈ ರಸ್ತೆಯಲ್ಲೆಲ್ಲ ತುಂಬಿ ಈ ಚರಂಡಿಗಳ ಮೂಲಕ ಸೀದಾ ಈ ಮನೆಯ ಭಾಗದಲ್ಲಿ, ಒಳಗಡೆ ಭಾಗದಲ್ಲಿ ನೀವು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೀವು ನೋಡಬಹುದು, ಈ ಮನೆಯ ಮೇಲ್ಭಾಗದಲ್ಲಿ ಏನಿದೆ ಓಣಿ ಭಾಗ, ಇದು ಹೈಟ್ ಆಗಿದೆ. ತಗ್ಗಿನ ಪ್ರದೇಶ ಇಲ್ಲಿ ಬರುತ್ತೆ. ತಗ್ಗಿನ ಪ್ರದೇಶದಲ್ಲಿ ಇಂದ್ರೆ ಈ ಮನೆಯನ್ನು ಕಟ್ಕೊಂಡಿದ್ದಾರೆ. ಈ ಮನೆಯನ್ನು ಕಟ್ಕೊಂಡಿರ್ತಕ್ಕಂಥ ಈ ಜಾಗದಲ್ಲಿ ನೀರು ಸಂಪೂರ್ಣವಾಗಿ ನೀರು ನುಗ್ಗಿರ್ತಕ್ಕಂಥದ್ದು ಕಾಣ್ತಾ ಇದೆ. ಇಲ್ಲಿ ನೀರು ನುಗ್ಗಿರ್ತಕ್ಕಂಥದ್ದು ಹೇಗೆ ಅಂದರೆ, ಈ ಮನೆ ನೋಡಿ ತುಂಬ ಕೆಳಭಾಗದಲ್ಲಿರ್ತಕ್ಕಂಥ ಈ ಮನೆಗೆ ಸೀದವಾಗಿ ನುಗ್ಗಿದೆ. ಈ ಮನೆಯೊಳಗೆ ಅವ್ರು ಮಲ್ಕೊಂಡಿದ್ದಾಗ ದಿಢೀರಾಗಿ ರಾತ್ರಿ ಮನೆಯೊಳಗೆ ನೀರು ನುಗ್ಗುತ್ತೆ. ನೀರು ನುಗ್ಗಿದ್ದ ಸಂದರ್ಭದಲ್ಲಿ ಮನೆಯಲ್ಲಿರ್ತಕ್ಕಂಥ ಮಂಚದ ಮೇಲೆ ನುಗ್ಗಿದೆ. ಮನೆಯಲ್ಲಿ ಶೇಖರಣೆ ಮಾಡಿರ್ತಕ್ಕಂಥ 1.5 ಕ್ವಿಂಟಲ್ ಅಕ್ಕಿ ಹೋಗಿದೆ. ಟಿವಿಗಳು ಹಾಳಾಗಿದೆ, ಫ್ರಿಡ್ಜ್ ಹಾಳಾಗಿದೆ, ಚೇರ್ಗಳೆಲ್ಲ ನುಗ್ಗಿದೆ. ಮನೆಯಲ್ಲಿ ಏನೂ ಕೂಡ
ಅವರು ಸಂಪೂರ್ಣವಾಗಿ ಮನೆಯಲ್ಲಿ ಈ ರೀತಿ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಕಳೆದ ಎಷ್ಟೋ ವರ್ಷಗಳಿಂದ ಈ ಮನೆಯಲ್ಲಿ ಜೀವನ ಮಾಡ್ಕೊಂಡಿದ್ರು. ಆದರೂ ಕೂಡ ಇಂಥದ್ದೊಂದು ಆಗಿರಲಿಲ್ಲ. ಯಾವಾಗ ಅವೈಜ್ಞಾನಿಕ ರಾಜಕಾಲುವೆಗಳ ನಿರ್ಮಾಣ ಆಗಿದೆ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅನಾಹುತದಿಂದ ಈ ರೀತಿ ಮನೆಯೊಳಗೆ ನೀರು ನುಗ್ಗಿ ರಾತ್ರಿ ಅವರು ಕರೆಂಟ್ ಆಫ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ, ಈಗ ನೀವು ಇಲ್ಲಿ ಈ ಕಡೆ ಎಡಭಾಗದಲ್ಲಿ ನೋಡ್ಬೋದು ಕರೆಂಟಿನ ಇದಿರ್ತಕ್ಕಂಥದ್ದು, ಮೇನ್ ಸ್ವಿಚ್ ಬೋರ್ಡ್ ಕೂಡ ಇಲ್ಲೇ ಕಂಡು ಬರುತ್ತೆ. ಮತ್ತು ಇಲ್ಲೊಂದು ಬಾವಿ ಕೂಡ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಇವೆಲ್ಲವೂ ಕೂಡ ನೀರು ನುಗ್ಗಿದೆ. ಈಗಲೂ ಕೂಡ ಅಂದರೆ ಮಳೆ ನಿಂತು ಸುಮಾರು ಒಂದು 10 ಗಂಟೆ ಕಳೆದರೂ ಕೂಡ 10-12 ಗಂಟೆ ಕಳೆದರೂ ಕೂಡ ಈ ನೀರು ಇನ್ನೂ ಹೀಗೆ ನಿಲ್ತಾ ಇದೆ. ಅಂದರೆ ಕಳೆದ ರಾತ್ರಿ ಸುರಿದಿರ್ತಕ್ಕಂಥ ಮಳೆಯ ನೀರು ಎಷ್ಟು ಅನಾಹುತ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಶಿವಮೊಗ್ಗದಿಂದ ಕ್ಯಾಂಪಸ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.